ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಓವನಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನೋಡಿ ನಾನು ಮಾಡಿದ್ದೀನಿ. ಇವಾಗ ನಿಮಗೆ ಹೇಗೆ ಮಾಡೋದು ಓವನಲ್ಲಿ ಅಂತ ಪ್ರಾಸೆಸ್ನ ಹೇಳ್ಕೊಡ್ತೀನಿ. ಒಂದು 3 ಮುದ್ದೆ ಮಾಡ್ಬೋದು ನಾನು ತಗೊಂಡಿರೋ ಮೆಜರ್ಮೆಂಟ್ಗೆ. ನೋಡಿ ಈ ಥರ ನೀವು ಒಂದು ಮೈಕ್ರೋವೇವ್ ಸೇಫ್ ಬೌಲ್ ತಗೋಬೇಕು. ನಾನು ಟಪ್ಪರ್ ವೇರ್ ಬೌಲ್ ತಗೊಂಡಿದ್ದೀನಿ. ನೋಡಿ ಈ ಬೌಲ್ ತಗೊಂಡು ಇಟ್ಕೊಂಡಿದ್ದೀನಿ. ಮತ್ತೆ 2 ಗ್ಲಾಸ್ ನೀರು, 1/4 ಲೀಟರ್ ಗ್ಲಾಸಲ್ಲಿ 2 ಗ್ಲಾಸ್ ನೀರು ತಗೊಂಡಿದ್ದೀನಿ. ಆಲ್ರೆಡಿ ನಾನು ಬೌಲಲ್ಲಿ ತೋರಿಸ್ತೀನಿ. ಅದು ಇದೆಲ್ಲ ಆಫ್ ಇರುತ್ತೆ, 1 ಗ್ಲಾಸ್ ಇರುತ್ತೆ ಅವತ್ತು ನಾನು ಮಾಡಿದ್ದು. ಇವತ್ತು ನೋಡಿ ಆ ಬೌಲ್ ತಗೊಂಡು ಆ ಬೌಲ್ಗೆ ನಾನು 2 ಗ್ಲಾಸ್ ನೀರು, 1/4 ಲೀಟರ್ ಗ್ಲಾಸು, ಸೇಮ್ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಅಂದರೆ ನಿಮಗೆ ಒಂದು ಮೆಷರ್ಮೆಂಟು ರಾಗಿ ಹಿಟ್ಟು ಹಾಕೋಬೇಕು. ನೋಡಿ ಈ ಗ್ಲಾಸು 1/4 ಲೀಟರ್ ಗ್ಲಾಸು ಇದು. ಇದರಲ್ಲಿ 2 ಗ್ಲಾಸ್ ನೀರು ತಗೊಂತಾ ಇದ್ದೀನಿ. ನೀವು 1 ಗ್ಲಾಸ್ ಮಾಡುವಾಗ 1/2 ಗ್ಲಾಸ್ ಹಿಟ್ಟು ಹಾಕೋಬೇಕು. ನೋಡಿ ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂತಾ ಇದ್ದೀನಿ. 2 ಗ್ಲಾಸ್ ನೀರು ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡ್ರೆ ಇದಕ್ಕೆ ಇದೇ ಗ್ಲಾಸಲ್ಲಿ 1 ಗ್ಲಾಸು 2:1. ನಾವು ಆಲ್ರೆಡಿ ಪಾಟಿನಲ್ಲಿ ತೋರಿಸಿರೋ ಥರ 2:1 ಇದಕ್ಕೂ 1 ಗ್ಲಾಸ್ ರಾಗಿ ಹಿಟ್ಟು ತಗೊಂಡು ತೋರಿಸ್ತೀನಿ ನಿಮಗೆ. ನೀವು ಇದು ಬರೀ 1 ಗ್ಲಾಸು, ಅರ್ಧ ಗ್ಲಾಸು ರಾಗಿ ಹಿಟ್ಟು ತಗೊಂಡ್ರೆ ನೀವು ಹೇಗೆ ಮಾಡೋದು ಅಂತ ಆಮೇಲೆ ಹೇಳ್ತೀನಿ ನಾನು. ನೋಡಿ ಇವಾಗ 2:1, 2 ಗ್ಲಾಸ್ ನೀರು, 1 ಗ್ಲಾಸ್ ಹಿಟ್ಟು. ಈ ಹಿಟ್ಟಲ್ಲಿ 1 ಸ್ಪೂನ್ ಹಿಟ್ಟನ್ನ ನಾವು ಬೌಲಲ್ಲಿರೋ ನೀರಿಗೆ ಸ್ವಲ್ಪ ಸೇರಿಸ್ಕೋಬೇಕು. ಯಾಕಂದ್ರೆ ಗಂಟಿಡಿಯೆಲ್ಲ ಪಾಟಿನಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇಲ್ಲೂ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಓವನಲ್ಲಿ ತೊಗೊಂಡು ಹೋಗ್ಬಿಟ್ಟು ಇಟ್ಬಿಟ್ಟು 3 ಮಿನಿಟ್ಸ್ಗೆ ನಾವು ಸೆಟ್ ಮಾಡಬೇಕು. ಸೆಟ್ ಮಾಡಿ ಆನ್ ಮಾಡಿದ್ದೀನಿ. ನೋಡಿ ಈಗ ರನ್ ಆಗ್ತಾ ಇದೆ. ಈ 3 ಮಿನಿಟ್ಸ್ ಆದ್ಮೇಲೆ ನೀರು ಬಂದು ಕುದಿಯೋ ಟೆಂಪ್ರೇಚರ್ಗೆ ಬಂದಿರುತ್ತೆ. ಇನ್ನೇನು ಬಾಯ್ಲ್ ಆಗಬೇಕು, ಅದಕ್ಕೆ ಮುಂಚೆ ನಾವು ಅದನ್ನ ರಿಮೂವ್ ಮಾಡ್ಕೊತೀವಿ. ಬಾಯ್ಲ್ ಆಗ್ತಾ ಇರಲ್ಲ. ನೋಡಿ ಕಂಪ್ಲೀಟ್ ಆಗ್ತಾ ಇದೆ 3 ಮಿನಿಟ್ಸ್. 3 ಮಿನಿಟ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಓಪನ್ ಮಾಡಿ ನೋಡಿ ತೋರಿಸ್ತೀನಿ. ನೋಡಿ ಕುದಿಯೋ ಟೆಂಪ್ರೇಚರ್ಗೆ ಬಂದಿದೆ. ಇವಾಗ ಅದನ್ನ ಎತ್ಕೊಂಡು ನಾವು ಇಟ್ಕೊಂಡಿದ್ದೀವಲ್ವ 1 ಗ್ಲಾಸ್ ರಾಗಿ ಇಟ್ಟು ಅದನ್ನ ಮಿಕ್ಸ್ ಮಾಡಬೇಕು. ನಾನು ಒಂದು 1/2 ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಸೇರಿಸ್ಕೊಂಡ್ರೆ ಗಂಟಾಗಲ್ಲ. ನೋಡಿ ಆಯಿಲ್ ಸೇರಿಸ್ಕೊಂಡ್ಮೇಲೆ ತುಪ್ಪ ಸೇರಿಸ್ತಾ ಇಲ್ಲ ಇವತ್ತು ನಾನು. ಆಯಿಲ್ ಎರಡಲ್ಲೂ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ತುಪ್ಪ ಹಾಕಿ ತೋರಿಸ್ತಿದ್ದೀನಿ. ನೋಡಿ ಇವಾಗ 1 ಗ್ಲಾಸ್ ರಾಗಿ ಹಿಟ್ಟನ್ನ ಈ ಬಿಸಿ ನೀರಲ್ಲಿ ಕುದಿಯಕ್ಕೆ ಬರೋ ಸ್ಟೇಜ್ ಅಷ್ಟೇನೆ ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ಯಾಚುಲ, ವುಡನ್ ಸ್ಪ್ಯಾಚುಲನೇ ಇಟ್ಕೊಳ್ಳೋದು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿ ಮುದ್ದೆ ಮಾಡೋ ಥರ ಮಿಕ್ಸ್ ಮಾಡಿಬಿಡ್ಬೇಡಿ. ಆಲ್ರೆಡಿ ಪಾಟಿನಲ್ಲಿ ತೋರಿಸ್ತೀನಿ ಅಲ್ವಾ, ಈ ಥರ ಓಪನ್ ಮಾಡಿ ಎಲ್ಲಾನು ಮಿಕ್ಸ್ ಆಗೋ ಥರ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಅದನ್ನ ಓವನ್ ಅಲ್ಲಿ ಇಡಬೇಕು. ಫಸ್ಟ್ 3 ಮಿನಿಟ್ಸ್ ಇಟ್ಟಿದ್ದೀವಿ ನೀರು ಕುದಿಯೋ ಸ್ಟೇಜಿಗೆ ಬರೋಕ್ಕೆ. ಈಗ ನೆಕ್ಸ್ಟ್ 3 ಮಿನಿಟ್ಸ್ ಇಡಬೇಕು. ನೋಡಿ ಈ ತರ ಮಿಕ್ಸ್ ಆಗಿದೆ. ಎತ್ಕೊಂಡು ಹೋಗಿ ಓವನ್ ಅಲ್ಲಿ ಇಟ್ಬಿಟ್ಟು ತಿರ್ಗಾ ಕ್ಲೋಸ್ ಮಾಡಿ ತಿರ್ಗಾ 3 ಮಿನಿಟ್ಸ್ಗೆ ಸೆಟ್ ಮಾಡಿ ಇಡ್ತೀನಿ. ನೋಡಿ 3 ಮಿನಿಟ್ಸ್ ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ನಾವು ಈ ಟೈಮಲ್ಲಿ ಫಸ್ಟ್ 3 ಮಿನಿಟ್ಸ್ ಆಯಿತು ನೀರು ಕಾಯೋಕ್ಕೆ. ಈ 3 ಮಿನಿಟ್ಸಲ್ಲಿ 2 ಮಿನಿಟ್ಸ್ ಆದಮೇಲೆ ತಿರ್ಗಾ ಎತ್ಕೊಂಡೋದನ್ನ ಸ್ವಲ್ಪ ಚೆನ್ನಾಗಿ ಸ್ಪ್ಯಾಚುಲಾದಲ್ಲಿ ಹಿಟ್ಟನ್ನ ಜಡಿತೀವಲ್ವ ಆ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ನಿಮಗೆ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ರಿಮೈನಿಂಗ್ ಇನ್ನೂ 1 ಮಿನಿಟ್ ಇದೆ. 2 ಮಿನಿಟ್ಸ್ ಆದಾಗ ನಾವು ಅದನ್ನ ಓಪನ್ ಮಾಡಿದ ತಕ್ಷಣ ಅದು ಸ್ಟಾಪ್ ಆಗಿಬಿಡುತ್ತೆ ಓವನ್ನು. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ರಿಮೈನಿಂಗ್ 1 ಮಿನಿಟ್ ಇದೆ ಅಲ್ವಾ, ಎತ್ಕೊಂಡು ಹೋಗ್ಬಿಟ್ಟು ತಿರ್ಗಿ ಒಳಗಡೆ ಇಡೋಣ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೋಡಿ ಕಾಣ್ತಾ ಇದೆಲ್ಲ ಮುದ್ದೆ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಪ್ಯಾಚುಲಾದಲ್ಲಿರೋ ಹಿಟ್ಟನ್ನೆಲ್ಲ ಅದಕ್ಕೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ತಿರ್ಗಾ ರಿಮೈನಿಂಗ್ 1 ಮಿನಿಟ್ಸಲ್ಲಿ ತಿರ್ಗಾ ಬೌಲ್ನ ಎತ್ತೊಳಗಡೆ ಇಟ್ಬಿಟ್ಟು ಆ 1 ಮಿನಿಟ್ ಸ್ಟಾರ್ಟ್ ಮಾಡಿ ಬಿಟ್ಬಿಡ್ಬೇಕು. ನೋಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಯ್ತು. ಇವಾಗ ಕ್ಲೋಸ್ ಆಗ್ತಾ ಇದೆ 1 ಮಿನಿಟ್. ಇವಾಗ ತಿರ್ಗಾ ಎತ್ಕೊಂಡಿದ್ದನ್ನ ಮುದ್ದೆ ಮಾಡೋದಷ್ಟೇನೆ. ಇಷ್ಟೇ. ಫಸ್ಟ್ 3 ಮಿನಿಟ್ಸು, ನೆಕ್ಸ್ಟ್ 3 ಮಿನಿಟ್ಸು. ಈ 3 ಮಿನಿಟ್ಸಲ್ಲಿ 2 ಮಿನಿಟ್ಸ್ಗೆ ಹಿಟ್ಟನ್ನ ಮಿಕ್ಸ್ ಮಾಡಿ 1 ಮಿನಿಟ್ ತಿರ್ಗಾ ಇಟ್ಬಿಟ್ಟು ಈಗ ಎತ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೋಲಲ್ಲಿ ಯಾವ ಥರ ನಾವು ಹಿಟ್ಟನ್ನ ಜಡ್ದು ಇದು ಮಾಡ್ತೀವೋ ಅದೇ ಥರನೇ ಮಿಕ್ಸ್ ಮಾಡಬೇಕು. ಪಾತ್ರೆ ಹೀಟ್ ಇರಲ್ಲಪ್ಪ ಓವನಲ್ಲಿ ಮಾಡುವಾಗ. ಫುಡ್ ಮಾತ್ರನೇ ಹೀಟ್ ಇರೋದು, ಮುದ್ದೆ ಮಾಡೋ ಇದು ಹೀಟ್ ಇರುತ್ತೆ, ಪಾತ್ರೆ ಹೀಟ್ ಇರಲ್ಲ. ಅದಕ್ಕೆ ನಾನು ಕೈಯಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ ಮುದ್ದೆ ಕಾಣ್ತಾ ಇದೆಯಲ್ಲ ಚೆನ್ನಾಗಿದೆ. ಈ ಥರ ನಿಮಗೆ 3 ಮುದ್ದೆ ಬರುತ್ತೆ. ಇನ್ನೂ ಸ್ವಲ್ಪ ದಪ್ಪ ಕಟ್ಟಿದ್ರು 3 ಮುದ್ದೆ ಬರುತ್ತೆ. ನಿಮಗೆ ಒಂಚೂರು ಮೆತ್ಕೊಳ್ಳಲ್ಲ. ಪಾತ್ರೆ ಅಂದರೆ ಇದರಲ್ಲಿ ಓವನ್ ಸೇಫ್ ಬೌಲಲ್ಲಿ ಏನು ಮೆತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಆಯಿಲ್ ಹಾಕಿರ್ತೀವಲ್ವಾ, ಅದರಿಂದ ನೀವು ಮಾಡಿ ಟ್ರೈ ಮಾಡಿ. ಕಮ್ಮಿ ಮಾಡುವಾಗ ನೀವು ಒಂದು 30 ಸೆಕೆಂಡ್ಸ್ ಕಮ್ಮಿ ಮಾಡ್ಕೊಳ್ಳಿ. ಬೌಲಲ್ಲಿ 1-2 ಬೌಲ್ ಮಾಡ್ತೀರಾ ಅಂದರೆ ಅದೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಪಕ್ಕದಲ್ಲಿ ಇದೆಲ್ಲ ಬೌಲಲ್ಲಿ, ಅವತ್ತು ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ 2 ಬೌಲ್ ನೀರು ಹಾಕಿದ್ರೆ ಅದೇ 1 ಬೌಲ್ ರಾಗಿ ಹಿಟ್ಟು ಹಾಕಬೇಕು. ಆವಾಗ 2.5 ನಿಮಿಷ ಮಾಡ್ಕೊಳ್ಳಿ.
ಅರ್ಧ ನಿಮಿಷ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ರೆಡಿ ಆಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನಿವತ್ತು ಮೂಲಂಗಿ ಸಾಂಬಾರ್ ಜೊತೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಈ 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ನೀರು. ಈ ಕ್ವಾಂಟಿಟಿಗೆ ನಿಮಗೆ 3 ನಿಮಿಷ ಬೇಕಾಗುತ್ತೆ ಓವನ್ನಲ್ಲಿ ಮಾಡೋಕ್ಕೆ. 3 ನಿಮಿಷ ಪ್ಲಸ್ 3 ನಿಮಿಷ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮ್ಮಿ ಮಾಡುವಾಗ 130 ಸೆಕೆಂಡ್ಸ್ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.